ಆಲ್ಮೋಸ್ಟ್ 1 ವರ್ಷ ಆಗ್ತಾ ಬಂತು ನಾನು ಯೂಟ್ಯೂಬ್ಗೆ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ. ತುಂಬ ಜನ ಯೂಟ್ಯೂಬಲ್ಲಿ ಕಮೆಂಟ್ ಮಾಡ್ತಾ ಇರ್ತೀರಾ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡ್ತಾ ಇರ್ತೀರಾ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ಅಂತ. ಬಟ್ ಆನೆಸ್ಟ್ಲಿ ನನಗೂ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು ಆ್ಯಂಡ್ ನನಗೆ ತಿಳಿದಿರೋಂಥ ಒಂದಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಆಸೆ ಇದೆ. ಬಟ್ ಟೈಮ್ ಸಿಗ್ತಾ ಇರಲಿಲ್ಲ. ನೀವು ಗಮನಿಸಿದ್ರೆ ನಾನು 2018ನಲ್ಲಿ ವಿಡಿಯೋ ಎಡಿಟಿಂಗ್ ಟ್ಯೂಟೋರಿಯಲ್ಸ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ 6 years ಬ್ಯಾಕ್. ಆಗ ನನಗೆ ಕ್ಲೈಂಟ್ ವರ್ಕ್ಸ್ ಕಮ್ಮಿ ಇತ್ತು, ಡೆಡ್ಲೈನ್ಸ್ ಇರಲಿಲ್ಲ, ಪರ್ಸ್ನಲ್ ಕಮಿಟ್ಮೆಂಟ್ ಇರಲಿಲ್ಲ. ಆಗಲೇ ನಾನು ಕನ್ನಡದಲ್ಲಿ ಪ್ರೀಮಿಯರ್ ಪ್ರೋ ವಿಡಿಯೋ ಎಡಿಟಿಂಗ್ ಟ್ಯೂಟೋರಿಯಲ್ಸ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಕಾನ್ಸ್ಟೆಂಟ್ ಆಗಿ ಎವ್ರಿ ವೀಕ್ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಿದ್ದೆ. ಒಳ್ಳೆ ಮಜಾ ಬರೋದು ಹೇಳ್ಕೊಡಕ್ಕೆ, ಯಾಕಂದ್ರೆ ನಾನು ವಿಡಿಯೋ ಎಡಿಟಿಂಗ್ನ ಕಲ್ತಿರೋದು ಯೂಟ್ಯೂಬ್ ವಿಡಿಯೋಸ್ಗಳನ್ನ ನೋಡಿಕೊಂಡೆ ಆ್ಯಂಡ್ ಅದನ್ನೇ ನಾನು ಹೇಳ್ಕೊಡೋವಾಗ ತುಂಬ ಖುಷಿ ಆಗೋದು. ನನಗೆ ಗೊತ್ತಿರೋ ಏನೋ ಒಂದು ವಿಷಯನ ನಾನು ಎಲ್ಲರ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂತ. F8 ಶೂಟ್ ಮಾಡ್ತಾ ಇದ್ದೀವಿ. ಏನಕ್ಕಂದರೆ ಸಬ್ಜೆಕ್ಟು ಮುಂದೆ ಬರ್ತಾ ಇದ್ದಂಗೆ ಗ್ರೀನ್ ಸ್ಕ್ರೀನು ಬ್ಲರ್ ಆಗೋವಂಥ ಅವಶ್ಯಕತೆನೂ ಇಲ್ಲ. ಹಾಗೆ ದಿನಗಳು ಕಳೀತಾ ತುಂಬ ವರ್ಕ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ವೆಡ್ಡಿಂಗ್ ವಿಡಿಯೋಸ್, ಕಾರ್ಪೊರೇಟ್ ಶೂಟ್ಸ್, ಶಾರ್ಟ್ ಫಿಲಮ್ಸ್, ಡಾಕ್ಯುಮೆಂಟ್ರೀಸ್. ಒಂದೊಂದ್ಸತಿ ಕೆಲಸ ಕಮ್ಮಿ ಇರ್ತಿತ್ತು, ಒಂದೊಂದ್ಸತಿ ಜಾಸ್ತಿ ಇರ್ತಿತ್ತು. ಸಮ್ಟೈಮ್ಸ್ ಪ್ರಾಜೆಕ್ಟ್ ಡೆಡ್ಲೈನಲ್ಲಿದ್ದರೆ ಡೇ ಆ್ಯಂಡ್ ನೈಟ್ ಕೂಡ ವರ್ಕ್ ಮಾಡಬೇಕಿತ್ತು. ಈ ಕಡೆ ಯೂಟ್ಯೂಬ್ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕೆ ಕಷ್ಟ ಆಗೋದು. ಅಲ್ಲಲ್ಲಿ ಫ್ರೀ ಟೈಮ್ ಸಿಕ್ಕಿದಾಗ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ನ ಸ್ಕ್ರಾಲ್ ಮಾಡೋದಕ್ಕೆ ಟೈಮ್ ಸಾಲ್ತಿರ್ಲಿಲ್ಲ. ಸೊ ಯಾವಾಗಲೂ ಬ್ಯುಸಿ ಇರ್ತಿದ್ದೆ. ನನ್ನ ಕೆಲಸ ಜಾಸ್ತಿ ಇದೆ, ನಾನು ಅನ್ಕೊಂಡಿದ್ದ ಕೆಲಸ ಜಾಸ್ತಿ ಇರುತ್ತೆ. ಬೆಳಗ್ಗೆ ಕೂತಿರ್ತೀನಿ, 5-5:30 ಕೂತ್ಕೊಂಡಿರ್ತೀನಿ. ರಾತ್ರಿ 12 ಆಗೋಗ್ಬಿಡ್ತದೆ, 1 ಆಗೋಗ್ಬಿಡ್ತದೆ. ಏನೋ ಒಂದು 4-5 ಅವರ್ ಮಲಗಲೇಬೇಕು. ನಂಗೆ ಇಷ್ಟ ಆಗುವಂಥ ವಿಷಯ ಅಂದರೆ ವಿಡಿಯೋ ಎಡಿಟಿಂಗ್. ಅದರಲ್ಲೂ ನಾನು ಶೂಟ್ ಮಾಡೋದನ್ನ ನಾನೇ ಎಡಿಟ್ ಮಾಡೋಕ್ಕೆ ತುಂಬ ಮಜಾ ಬರ್ತಿತ್ತು. ಸೊ ಅದನ್ನೇ ಫುಲ್ ಟೈಮ್ ಮಾಡ್ತಿದ್ದೆ. ಒಳ್ಳೊಳ್ಳೆ ಪ್ರಾಜೆಕ್ಟ್ ಮಾಡ್ತಿದ್ದೆ, ಒಳ್ಳೊಳ್ಳೆ ಲೊಕೇಶನ್ಸ್ಗೆ ಹೋಗ್ತಾ ಇದ್ದೆ. ರೀಸೆಂಟ್ಲಿ ಎವರೆಸ್ಟ್ ಬೇಸ್ ಕ್ಯಾಂಪ್ಗೆ ಹೋಗಿ ಡಾಕ್ಯುಮೆಂಟ್ರಿನ ಶೂಟ್ ಮಾಡ್ಕೊಂಬಂದೆ. ತುಂಬ ಖುಷಿ ಆಯಿತು ಎವರೆಸ್ಟ್ ಬೇಸ್ ಕ್ಯಾಂಪ್ಗೆ ಹೋಗಿ ಬಂದು. ಆ ಜನ, ಡಿಫ್ರೆಂಟ್ ಲ್ಯಾಂಡ್ಸ್ಕೇಪ್, ಸ್ನೋ, ದೊಡ್ಡ ದೊಡ್ಡ ಮೌಂಟೇನ್ಸ್. ಅದರಲ್ಲೂ ನಾನು ಹೋಗಿದ್ದು 10 ಜನ ಮಕ್ಕಳ ಜೊತೆ. ಅವ್ರ ಜೊತೆ ಫನ್ ಮಾಡಿಕೊಂಡು, ಶೂಟ್ ಮಾಡಿಕೊಂಡು, ಮಜಾ ಮಾಡಿಕೊಂಡು ನಂಗೆ ಎಲ್ಲೂ ಕೆಲಸ ಮಾಡ್ತಿದ್ದೀನಿ ಅಂತ ಅನ್ನಿಸ್ಲೇ ಇಲ್ಲ. ದಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಫ್ ಮೈ ಲೈಫ್. ಡಾಕ್ಯುಮೆಂಟ್ರಿ ಮಾಡಿಕೊಂಡು, ಶೂಟ್ ಮಾಡಿಕೊಂಡು, ಕ್ರಿಯೇಟಿವ್ ಆಗಿ ಇದ್ಕೊಂಡು ಇದಕ್ಕೆ ರೀಚ್ ಆಗಿದ್ದೀವಿ. ಸೊ ಹ್ಯಾಪಿ ವಿ ಡಿಡ್ ಇಟ್. ಅದ್ರ ಬಗ್ಗೆನೂ ಡೀಟೇಲ್ ಆಗಿ ಒಂದು ವಿಡಿಯೋನ ಮಾಡ್ತೀನಿ. ಆ ಪ್ರಾಜೆಕ್ಟ್ ನಂಗೆ ಹೆಂಗೆ ಸಿಕ್ತು, ಹೆಂಗೆ ಶೂಟ್ ಮಾಡಿದೆ, ಹೆಂಗೆ ಎಡಿಟ್ ಮಾಡಿದೆ, ಎಂಟೈರ್ ಪ್ರೋಸೆಸ್ನ ಎಕ್ಸ್ಕ್ಲೂಸಿವ್ ವಿಡಿಯೋ ಮುಖಾಂತರ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಎಲ್ಲೋ ಒಂದು ಕಡೆ ನಾನು ಯೂಟ್ಯೂಬ್ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ವಲ್ಲ ಅನ್ನೋ ಫೀಲಿಂಗ್ ತಲೆಯಲ್ಲಿ ಹಂಗೆ ಉಳ್ಕೊಂಡಿತ್ತು. ಆ್ಯಕ್ಚುಲಿ ತುಂಬ ಸತಿ ಟ್ರೈ ಮಾಡಿದ್ದೀನಿ ವಿಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ. ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಮಾಡೋಣ, ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಮಾಡೋಣ, ಹಂಗೆ ನೆಕ್ಸ್ಟ್ ಇಯರಿಂದ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡೇ ಇಲ್ಲ ಇನ್ನು. ಅಂದರೆ ಹೊಸ್ದಾಗಿ ಅಪ್ಲೋಡ್ ಮಾಡೋದಕ್ಕೆ ಶೂಟ್ ಮಾಡಿರ್ತೀನಿ, ಎಡಿಟ್ ಮಾಡೋಕ್ಕಾಗ್ತಾ ಇರಲ್ಲ. ಎಡಿಟ್ ಮಾಡೋವಾಗ ಇನ್ನೊಂದೇನೋ ದೊಡ್ಡ ಪ್ರಾಜೆಕ್ಟ್ ಬರುತ್ತೆ, ಅದರಲ್ಲಿ ಬ್ಯುಸಿಯಾಗಿ ಹೋಗ್ಬಿಡ್ತಿದ್ದೆ. ಅಲ್ಟಿಮೇಟ್ಲಿ ಅದು ಕಂಪ್ಲೀಟ್ ಆಗ್ತಾ ಇರಲಿಲ್ಲ. ನನಗೆ ಅನಿಸುತ್ತೆ ನಾನು ಯೂಟ್ಯೂಬ್ನ ಪ್ರಯಾರಿಟಿ ಲಿಸ್ಟಲ್ಲಿ ಹಾಕ್ಕೊಂಡಿರಲಿಲ್ಲ, ಅದಕ್ಕೆ ನಾನು ಕಂಪ್ಲೀಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಂತ. ಸೊ ಅದನ್ನು ಓವರ್ಕಮ್ ಮಾಡಿ ಇವಾಗ ಯೂಟ್ಯೂಬ್ ಅನ್ನೋದನ್ನೇ ನಾನು ಪ್ರಯಾರಿಟಿ ಲಿಸ್ಟಲ್ಲೇ ಇಟ್ಕೊಂಡು ಕಂಪ್ಲೀಟ್ ಮಾಡಿ ರೆಗ್ಯುಲರಾಗಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಣ ಅಂತ ಇದ್ದೀನಿ. ಆ್ಯಂಡ್ ವಿಡಿಯೋ ಎಡಿಟಿಂಗ್ ಬಗ್ಗೆ ಮಾತ್ರ ಅಲ್ಲ, ಫಿಲಮ್ ಮೇಕಿಂಗ್ ಕಂಟೆಂಟ್ ನನಗೆ ಏನೇನು ಗೊತ್ತಿದೆಯೋ ಅದೆಲ್ಲ ಅದ್ರ ಬಗ್ಗೆನೂ ಶೇರ್ ಮಾಡ್ತೀನಿ. ಪರ್ಸ್ನಲ್ ವ್ಲಾಗ್ಸ್ ಮಾಡೋಣ ಅಂತಿದ್ದೀನಿ. ಆ್ಯಂಡ್ ಕಮೆಂಟ್ ಮಾಡಿ ನಿಮ್ಗೆ ಯಾವ್ದಾನ ನಾನು ಟಾಪಿಕ್ನ ಕವರ್ ಮಾಡಬೇಕು ಅಂತಿದ್ರೆ, ನನಗೆ ತಿಳಿದಿದ್ರೆ ಅದ್ರ ಬಗ್ಗೆನೂ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಮತ್ತು ನನ್ನದೇ ಒಂದು ಯೂಟ್ಯೂಬ್ ಸ್ಟುಡಿಯೋ ಸೆಟಪ್ನ ಕ್ರಿಯೇಟ್ ಮಾಡೋಣ ಅಂತಿದ್ದೀನಿ. ಸೊ ಕೆಳಗಡೆ ಒಂದು ಚಿಕ್ಕ ರೂಮ್ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೆಂಗೆ ನನ್ನ ಯೂಟ್ಯೂಬ್ ಸ್ಟುಡಿಯೋ ಸೆಟಪ್ನ ಕ್ರಿಯೇಟ್ ಮಾಡಿದೆ ಆ್ಯಂಡ್ ನಾನು ಯಾವ್ಯಾವ ಎಕ್ವಿಪ್ಮೆಂಟ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೋಡೋಣ ಹೆಂಗೆ ಮಾಡ್ತೀನಿ ಅಂತ. ನನಗೂ ಕಾನ್ಫಿಡೆನ್ಸ್ ಅಂತೂ ತುಂಬ ಕಮ್ಮಿ ಇದೆ, ಅದನ್ನು ಓವರ್ಕಮ್ ಮಾಡ್ತಾಯಿದ್ದೀನಿ. ಸೊ ಲೆಟ್ಸ್ ಸಿ. ಬಾಯ್.